ಬಂದು ಸೇರಲಿದೆ. ಯಾತ್ರಿयों ध्यान दें। दोस्तों, आने वाली यशवंतपुरा जंक्शन को जाने वाली मुख्य ಚಾನು ಇಲ್ಲಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮತ್ತೆ ಊರಿಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಸಲ ಸೆಲೆಬ್ರೇಟ್ ಯಾವುದಕ್ಕೆ ಯಾವ ಸೆಲೆಬ್ರೇಷನ್ಗೆ ಹೋಗ್ತಾ ಇದ್ದೀನಿ ಅಂತಂದರೆ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ಗೆ ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಅಷ್ಟರಲ್ಲಿ ಒಂದಷ್ಟು ಕೆಲಸಗಳು ಪೆಂಡಿಂಗ್ ಇತ್ತು. ಊರಲ್ಲಿ ಸ್ಟಿಚಿಂಗ್ ಕೊಡಬೇಕಾಗಿತ್ತು ಮತ್ತು ನನ್ನ ಮಗಳದೆಲ್ಲ ಯೂನಿಫಾರ್ಮ್ ಆಲ್ಟ್ರೇಷನ್ ಮಾಡಿಸ್ಬೇಕಾಗಿತ್ತು. ಸೊ ಅಣ್ಣನೂ ಹೊರಟಿದ್ದೀನಿ ಅಂತ ಹೇಳ್ದ. ಸೊ ಆನ್ ದ ಸ್ಪಾಟ್ ಸ್ಕೂಲಿಂದ ಬಂದ ತಕ್ಷಣ ಒಂದು 4 ಬಟ್ಟೆಗಳನ್ನ ಹಾಕ್ಕೊಂಡು ಅವಳಿಗೆ ಸ್ನ್ಯಾಕ್ಸ್ ಹಾಕ್ಕೊಂಡು ಹೊರಟೆ. ಯಾವ್ಯಾವ್ದು ಆಲ್ಟ್ರೇಷನ್ ಇತ್ತು ಏನೇನು. ಸೊ ಅಣ್ಣನಿಗೆ ಯಶವಂತಪುರ ಮೆಟ್ರೋ ಸ್ಟೇಷನಲ್ಲಿ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಸೊ ಅಲ್ಲಿಂದ ಹೊರಟ್ವಿ ಮೆಟ್ರೋದಲ್ಲಿ. ಇದು ಮೇ ಬಿ ಫಸ್ಟ್ ಆರ್ ಸೆಕೆಂಡ್ ಟೈಮ್ ಮೆಟ್ರೋ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ. ಸೊ ನಮ್ಮ ಚಂದಾಪುರ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಅಪ್ ಟು ಬೊಮ್ಮಸಂದ್ರ ಏನೋ ಆಗಿದೆ ಮೆಟ್ರೋಸ್. ಬಟ್ ಇನ್ನೂ ಟ್ರಯಲ್ಸ್ ಎಲ್ಲ ನಡೀತಾ ಇದೆ. ಯಾವಾಗ ಬಿಡ್ತಾರೆ ಅಂತ ಗೊತ್ತಿಲ್ಲ. ನೋಡಿ ಹಬ್ಬಕ್ಕೆ ಎಷ್ಟು ಜನ ಊರಿಗೆ ಹೋಗ್ತಾ ಇದ್ದಾರೆ ಅಂತ. ಸೊ ನಾವೇನು ಮಾಡಿದ್ವಿ ಅಂತಂದ್ರೆ ಮೆಟ್ರೋಯಿಂದ ಹೋಗಿ ಅಲ್ಲಿಂದ ಬಸ್ಸಿಗೆ ಹೋಗೋಣ ಅಂತ ಒಂದ್ಸರಿ ಥಿಂಕ್ ಮಾಡಿದ್ವಿ. ಅದಾದಮೇಲೆ ಬೇಡ ಟ್ರೈನಿಗೆ ಹೋಗೋಣ, 9:30 ಟ್ರೈನ್ ಇದೆ ಕಾರವಾರದು ಅಂತ ಒಂದ್ಸರಿ ಥಿಂಕ್ ಮಾಡಿದ್ವಿ. ಕೊನೆಗೆ ಅಣ್ಣನ ಫ್ರೆಂಡ್ ಒಬ್ಬರು ಕಾರಲ್ಲಿ ಹಾಸನ ಕಡೆ ಹೋಗ್ತಾಯಿದ್ರು. ಸೊ ಅವನ ಜೊತೆನೇ ಹೋಗೋಣ, ಸೇಫ್ಟಿ ಇರುತ್ತೆ, ಅವಳನ್ನು ಮಲ್ಕೊಬೋದು, ಕಾರಲ್ಲಿ ಆರಾಮಾಗಿ ಹೋಗ್ಬೋದು ಅಂತ ಡಿಸೈಡ್ ಮಾಡಿ ಇಲ್ಲಿ ನಾಯನಹಳ್ಳಿ ಮೆಟ್ರೋ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ ಅವ್ರಿಗೋಸ್ಕರ. ಸೊ ನಾನು ಸೊಪ್ಪು ಮಾಡಿದ್ದೆ, ಅಡುಗೆ ಎಲ್ಲ ಮಾಡಿದ್ದೆ. ನಾನು ಊರಿಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಊಟ ಮಾಡಿಕೊಂಡು ಬಂದ್ವಿ. ಇದು ಹಬ್ಬದ ದಿನ ಬೆಳಗ್ಗೆ ನೋಡಿ ನಾವು ಆಯುಧ ಪೂಜೆಗೆ ಬಂದಿರಲಿಲ್ಲ ಊರಿಗೆ. ಗಾಡಿ ಪೂಜೆಗಳೇನು ಮಾಡಿರಲಿಲ್ಲ, ಅಮ್ಮನಿಗೆ ಹುಷಾರಿಲ್ಲದಿದ್ದರಿಂದ. ಸೊ ಹಾಗಾಗಿ ದೀಪಾವಳಿ ಹಬ್ಬದ ದಿನ ಗಾಡಿ ಪೂಜೆ ಮಾಡ್ತಾಯಿದ್ವಿ, ಲಕ್ಷ್ಮೀ ಪೂಜೆ, ಚಿನ್ನಮ್ಮನ ಕಾರು, ನನ್ನ ಜುಪ್ಪಿ, ನನ್ನ ಮೋಸ್ಟ್ ಲವ್ಡ್ ಜುಪ್ಪಿ ಮತ್ತು ನನ್ನ ಚಿನ್ನಮ್ಮನ ಸೈಕಲ್ಲು ಎಲ್ಲ ವಾಶ್ ಆಯಿತು. ಅದೇ ಹೇಳ್ತಾಯಿದ್ದೆ ಇವಾಗ ಶಿಫ್ಟ್ ಮಾಡೋಕ್ಕೆ ಅಭಿ ಎಲ್ಲ ಬಿಚ್ಚಿದ್ದ, ಹೆಂಗೆ ಬಿಚ್ಚದೆಲ್ಲ ನೋಡ್ಕೋಬೇಕನ್ನ ನಮ್ಮ ಗುಂಡಣ್ಣ ತನಕ. ಸೊ ಹಬ್ಬದ ದಿನ ಪೂಜೆ ಸ್ಟಾರ್ಟ್ ಆಗಿದೆ. ಎಲ್ಲ ಫ್ರೆಶ್ ಅಪ್ ಆಗಿ ಅಮ್ಮ ಎಲ್ಲ ಪೂಜೆ ಮಾಡಿದ್ರು. ನಾನು ಎಲ್ಲ ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡಿದೆ. ಲಕ್ಷ್ಮೀ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಬೇಗ ಅಮ್ಮನಿಗೆ ಹುಷಾರಾಗಲಿ ಅಂತ ಬೇಡ್ಕೊತೀವಿ. ಅದೊಂದೇ. ಯಾಕೆ ಅಂತಂದರೆ ಅದು ಹೆಂಗೆ ಬಂತು ಹೆಂಗೆ ಆಯಿತು ಅಂತ ಗೊತ್ತಾಗಲಿಲ್ಲ. ಬಟ್ ಇನ್ನೂ ಹುಷಾರಾಗಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಬಂದಿದ್ದೆಲ್ಲ ಅನುಭವಿಸ್ಲೇಬೇಕು. ನಮ್ಮ ಅದನ್ನೇ ಹೇಳ್ತಾ ಇರ್ತಾರೆ, ಬಂದಿದ್ದೆಲ್ಲ ಬರಲಿ, ಭಗವಂತನ ದಯೆ ಒಂದಿರಲಿ ಅಂತ. ಬಟ್ ಆದರೂ ಒಂದು ಸ್ಟೇಜಲ್ಲಿ ತುಂಬಾ ಬೇಜಾರಾಗುತ್ತೆ, ಯಾಕೆ ಹೀಗೆ, ನಮಗೆ ಯಾಕೆ ಹೀಗಾಗುತ್ತೆ ಅಂತ. ಸೊ ಎಲ್ಲನೂ ದೇವ್ರ ಮೇಲೆ ಭಾರ ಹಾಕಿ ನೋಡಿ ಗಾಡಿ ಪೂಜೆಗಳು ಮಾಡ್ತಾಯಿದ್ದೀವಿ. ನನಗಂತೂ ತುಂಬಾ ಖುಷಿ ಆಯಿತು. ನನ್ನ ಜುಪ್ಪಿ ನೋಡಿ ಇನ್ನೂ ಹೊಸದಿದ್ದಂಗಿದೆ. ಆ ಸೀಟ್ ಕವರ್ ಮಾತ್ರ ಒಂದು ಸ್ವಲ್ಪ ಹರಿದೋಗಿದೆ. ಆ ಬೆಕ್ಕು ಆ ಥರ ಕೆದ್ದಿ ಹಾಳು ಮಾಡಿಬಿಟ್ಟಿದೆ. ಸೊ ನನ್ನ ಮಗಳು ಅವ್ಳ ಫ್ರೆಂಡ್ ಜೊತೆ ಆಟ ಆಡ್ತಾ ಇದ್ಲು. ಗಂಡ್ಮಗು ಹಾಯ್ ನಿರ್ಮಲಾ ಮೋರೆ, ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಮ್ಮೆಗಾತ್ರ ಆಗಿದ್ದೀವಿ ಹಾಗೆ ಹೀಗೆ ಅಂತ ನಮ್ಮನ್ನು ನಾವೇ ಡಿಮೋಟಿವೇಟ್ ಮಾಡ್ಕೋಬಾರ್ದು. ನಮಗೆ ಗೊತ್ತಿರಂಗೆ ನಿಮ್ಗೆ ಇನ್ನೂ ಸ್ಕಿನ್ ಅಲರ್ಜಿ ಹುಷಾರಾಗಿಲ್ಲ. ಡೈಲಿ 100 mg ಮಾತ್ರೆ ತಗೋತಾ ಇದ್ದೀರಾ. ಮಾತ್ರೆ 100 mg ತಗೊಂಡ್ರೆ ಯಾರು ತಾನೇ ಬಾಡಿ ಬರಲ್ಲ. ಆರೋಗ್ಯ ಸುಧಾರಿಸ್ಕೋಬೇಕು ಅಂದರೆ ಮಾತ್ರೆ ತಗೊಳ್ಳೇಬೇಕು, ಮೆಡಿಸಿನ್ ತಗೊಳ್ಳೇಬೇಕು. ಸ್ವೀಟ್ ತಗೊಳ್ಳೋ, ಸ್ವೀಟ್ ಬಾಕ್ಸ್ ತಗೋ, ಒಂದು ಹಂಗೆ ದೇವ್ರ ಮುಂದೆ ಇಡು ಅಷ್ಟೇ. ಆ ತಟ್ಟೆಲಿ ಅಲ್ಲ, ಸ್ವೀಟ್ ಬಾಕ್ಸಲ್ಲಿ ಇಟ್ಬಿಟ್ಟು. ಹಾಂ ಕೊಡು ಸ್ವೀಟ್, ಕೊಡು ಅಮ್ಮಂಗೆ ಸ್ವೀಟ್ ತರಮ್ಮ. ಅಲ್ಲೇ ಕೊಡ್ತೀನಿ ನೋಡಿ. ತಡಿ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಮ್ಮನ್ನ ಚೆನ್ನಾಗಿಟ್ಟಿರಲಿ, ಆಯುಷ್ಯ ಆರೋಗ್ಯ ಕೊಡಲಿ. ಹ್ಯಾಪಿ ದೀಪಾವಳಿ. ದೀಪಾವಳಿ ಹಬ್ಬದ ಬಣ್ಣದ್ರ ಪೂಜೆ ಆಗಿ ಅಡುಗೆ ಎಲ್ಲ ಆಗಿ ಊಟ ಮಾಡಿಕೊಂಡು ಸೊ ಸಂಜೆ ಅಣ್ಣ ಬೆಳಗಾಂಗೆ ಹೋಗೋದಿದ್ದ. ಸೊ ಅದಕ್ಕೆ ಏನಾದರೂ ಮಾಡಿ ಕೊಟ್ಟು ಕಳ್ಸೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಕಜ್ಜಾಯ ಇಷ್ಟ. ಸೊ ಹಾಗಾಗಿ ಅಮ್ಮ ಕಜ್ಜಾಯ ಮತ್ತು ಚಕ್ಲಿನ ರೆಡಿ ಮಾಡ್ಕೊಂಡಿದ್ರು. ಸೊ ಇಬ್ಬರೂ ಬೇಗ ಮಾಡಿಬಿಟ್ಟು ಎಲ್ಲ ಗ್ಯಾಸ್ ಕೆಳಗಡೆ ಇಟ್ಕೊಂಡು ಮಾಡಿದ್ವಿ. ಮತ್ತು ಎಲ್ಲ ಕ್ಲೀನ್ ಮಾಡಿ ಗ್ಯಾಸ್ನ ಮೇಲಿಟ್ವಿ. ಸೊ ಅಣ್ಣ ಇವಾಗ ಹೊರಡ್ತಾನೆ. ಸೊ ಅವನಿಗೋಸ್ಕರ, ಅತ್ತಿಗೆಗೋಸ್ಕರ ಮತ್ತು ನಮ್ಮ ಗುಂಡಣ್ಣಗೋಸ್ಕರ ಪ್ಯಾಕಿಂಗ್ ಮಾಡಿಟ್ಟಿದ್ವಿ. ಅಮ್ಮ ಸಾಕಾಗಿ ಬೆಳಗ್ಗೆಯಿಂದ ಮಾಡಿ ಮಲ್ಕೊಂಡು TV ನೋಡ್ತಾ ಇದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.